ಛೇ, ಮಮ್ಮಿ ಈ ಕೆಲಸದವಳು ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನನಗೆ ಯಾಕೋ ಭಯ ಆಗ್ತಿದೆ ಮಮ್ಮಿ. ಅವತ್ತು ಗೌಡೌನ್ನಲ್ಲಿ ಇವಳನ್ನು ಕೂಡಿ ಹಾಕಿದ್ದು ನಾನೇ ಅಂತ ಏನಾದರೂ ಗೊತ್ತಾಗಿದ್ಯಾ? ಯಾಕೋ ಅವಳು ಬಂದಾಗಿದ್ದ ನಮ್ಮನ್ನೇ ವಿಚಿತ್ರವಾಗಿ ನೋಡ್ತಿದ್ದಾಳೆ. ನೇತ್ರ, ಏನು ಹೇಳ್ತಿದ್ಯಾ ಪುಟ್ಟ? ಹೌದು ಡ್ಯಾಡ್, ಇವರೆಲ್ಲ ಅವತ್ತು ಅವಳು ರಾಘುಗೆ ಸರಿಯಾದ ಜೋಡಿ ಅಂತ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಕೋಪ ಬಂತು. ಅದೂ ಅಲ್ಲದೆ ಆ ಆದಿತ್ಯ ನನ್ನ ಕೈ ಹಿಡಿಸಿ ನನಗೆ ಅವಾಜಾಗ್ತಾನೆ. ಎಷ್ಟು ಕೊಬ್ಬಿರಬೇಕು ಅವನಿಗೆ. ಅದಕ್ಕೆ ಅವರಿಬ್ಬರಿಗೂ ಬುದ್ಧಿ ಕಲಿಸೋಣ ಅಂತ ಬೆಳಗ್ಗೆನೆ ಆಫೀಸ್ಗೆ ಹೋಗಿದ್ದೆ. ಎಲ್ಲರೂ ಗೋಡೌನ್ ಹತ್ತಿರ ಕೆಲಸ ಮಾಡುವಾಗ ಅವರಿಗೆ ಗೊತ್ತಿಲ್ಲದಂತೆ ರೂಮಿನ ಬಾಗಿಲು ತೆಗೆದ ಆ ಆದಿತ್ಯಗೆ ಮೊದಲು ಬುದ್ಧಿ ಕಲಿಸಬೇಕು ಅಂತ ಅವನಿಗೆ ಗೋಡೌನ್ ಸುತ್ತಮುತ್ತ ಚೆಕ್ ಮಾಡಿ ಮತ್ತು ಮೆಟೀರಿಯಲ್ಸ್ ಚೇಂಜ್ ಆಗಿದೆ ಅಂತ ಕಂಪ್ಲೇಂಟ್ ಬರಬಾರ್ದು ಅಂತ ಹೇಳಿದೆ. ಆದರೆ ಆ ಆದಿತ್ಯ ಬದಲಿಗೆ ಈ ಆರಾಧನಾ ಹೋಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಲು ಡ್ಯಾಡ್. ಆದರೂ ಒಂಥರ ಒಳ್ಳೆಯದೇ ಆಯಿತು. ಅವರಿಬ್ಬರು ನನ್ನ ಟಾರ್ಗೆಟ್. ಅವರಿಬ್ಬರಲ್ಲಿ ಯಾರಾದರೂ ನನಗೆ ಖುಷಿನೇ ಡ್ಯಾಡ್. ಅವಳು ಅಲ್ಲಿ ಉಸಿರುಗಟ್ಟಿ ಸಾಯಬೇಕಿತ್ತು. ಆದಿತ್ಯ ಹೋಗಿ ಕಾಪಾಡಿಬಿಟ್ಟ ಹಾಳಾದವನು. ನೋಡು ಮಗಳೇ, ಈ ಥರ ಎಲ್ಲ ಚಿಕ್ಕ ಚಿಕ್ಕ ಪ್ಲ್ಯಾನ್ ಮಾಡಿದರೆ ನೋ ಯೂಸ್. ಸದ್ಯಕ್ಕೆ ಅವರ ವಿಷಯ ಬಿಡು, ಆಮೇಲೆ ನೋಡಿಕೊಳ್ಳೋಣ. ಈಗ ಎಂಗೇಜ್ಮೆಂಟ್ಗೆ ಏನೇನು ಬೇಕೋ ಅದರ ಕಡೆ ಮಾತ್ರ ನೀನು ಗಮನ ಇರಲಿ. ಹೌದು ಮಗಳೇ, ಸದ್ಯಕ್ಕೆ ಆ ಬಿಕಾರಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನಿಮ್ಮ ಡ್ಯಾಡಿ ಹೇಳಿದಾಗೆ ಕೇಳು. ಮಮ್ಮಿ, ಮತ್ತೆ ಆ ನನ್ನ ಅತ್ತೆ ಮುದಿಗೂಬೆ ಎಲ್ಲಿ ನಿಜ ಹೇಳಿಬಿಡ್ತಾಳೋ ಅಂದುಕೊಂಡಿದ್ದೆ. ನಮ್ಮ ಪುಣ್ಯ ನಿಜ ಹೇಳಿಲ್ಲ. ನಿಜ ಹೇಳಿ ನಮ್ಮಿಂದ ಅವಳು ತನ್ನ ಸೌಭಾಗ್ಯನ ಕಳೆದುಕೊಳ್ಳೋ ಮಟ್ಟಿಗೆ ಇಳೀತಿದ್ಲ ಮಗಳೇ. ಸಾಧ್ಯನೇ ಇಲ್ಲ. ಯಾವತ್ತೂ ಈ ವಿಷಯನ ಹೇಳಲ್ಲ. ಇಷ್ಟೊತ್ತು ಅವರಾಡಿದ ಮಾತುಗಳಿಗೆ ಒಬ್ಬರು ಕಿವಿಯಾಗಿದ್ದರು. ಅಯ್ಯೋ ಹಾರು, ಯಾಕೆ ಬೆವರುತ್ತಾ ಇಷ್ಟೊಂದು ಗಾಬರಿಯಾಗಿದ್ದೀಯಾ? ನಾನು ಏನು ಸುಳ್ಳು ಹೇಳಿದೆ ಅಂತ ಹೇಳಿದ್ದಿಲ್ಲ. ಏನದು ನಿನಗೆ ಗೊತ್ತಾ? ಉಗುಳು ನುಂಗಿ ಕೇಳಿದಳು. ಅಯ್ಯೋ ಬುದ್ದು, ಎ ಸಿ ರೂಮ್ನಲ್ಲಿ ನಿಂತ್ಕೊಂಡು ಶೆಕೆ ಅಂತ ಹೇಳ್ತಿದ್ಯಲ್ಲ, ನಂಬೋಕೆ ನಾನು ಕಿವಿಯಲ್ಲಿ ಹೂವು ಇಟ್ಕೊಂಡಿದ್ದೀನಾ? ಈ ಥರ ಸುಳ್ಳೆಲ್ಲ ನನ್ನ ಹತ್ರ ಹೇಳಬೇಡ. ಎಲ್ಲರೂ ಊಟಕ್ಕೆ ನಿನಗೋಸ್ಕರ ಕಾಯ್ತಿದ್ದಾರೆ. ಬಾ, ನೀನು ಊಟ ಮಾಡಿಕೊಂಡೇ ಹೋಗಬೇಕು. ಅಯ್ಯೋ ಬೇಡ ಅಂಜು, ಇನ್ನೊಂದು ಸಲ ಬರ್ತೀನಿ. ಅಪ್ಪ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಪ್ಲೀಸ್. ಅಮ್ಮ ನನ್ನ ಮಾತಾಡಿಸಿಕೊಂಡು ಹೋಗ್ತೇನೆ. ಅದೆಲ್ಲ ಆಗಲ್ಲ, ಸುಮ್ಮನೆ ಬಾ. ಎಲ್ಲರ ಜೊತೆ ಬೆರೆತು ಊಟ ಮುಗಿಸಿ ಜಾನಕಿ ಸಂತೋಷ್ ಅವರ ಆಶೀರ್ವಾದ ಪಡೆದುಕೊಂಡಳು. ಎಲ್ಲರ ಮನಸ್ಸಿಗೂ ಇಡಿಸಿಬಿಟ್ಟಳು ಹುಡುಗಿ. ರಾಘುಗಂತೂ ಅವಳ ಈ ನಡೆ ಅವನ ಮನಸ್ಸಿಗೆ ಪ್ರೀತಿ ಎಂಬ ಮೊಳಕೆ ಹೊಡೆಯಲು ಬಹುಶಃ ಮೊದಲ ಬಾರಿಗೆ ಲಗ್ಗೆ ಇಟ್ಟಿತ್ತೇನೋ. ಎಂಗೇಜ್ಮೆಂಟ್ನ ತಯಾರಿ ಅದ್ಧೂರಿಯಾಗಿಯೇ ಸಾಗುತ್ತಿತ್ತು. ರಾಘುನ ಇದಕ್ಕೂ ನನಗೂ ಸಂಬಂಧ ಇಲ್ಲವೇನೋ ಎಂಬಂತಿದ್ದನು. ಯಾವುದರ ಕಡೆಯೂ ಗಮನ ಹರಿಸದೆ, ಅಪ್ಪನಿಗೇನೋ ಮಾತು ಕೊಟ್ಟು ಬಿಟ್ಟೆ ಮದುವೆ ಆಗ್ತೀನಿ ಅಂತ. ಆದರೆ ನಿಜವಾಗ್ಲೂ ಅನೀನ ಬಿಟ್ಟು ಬದುಕೋಕೆ ಆಗುತ್ತೆ ನನಗೆ? ನನ್ನ ಲೈಫಲ್ಲಿ ಯಾಕೆ ಈ ಥರ ಆಗ್ತಿದೆ? ನಾನು ಯಾರಿಗೆ ಏನು ಅನ್ಯಾಯ ಮಾಡಿದ್ದೆ ಅಂತ ದೇವರು ನನ್ನ ಲೈಫಲ್ಲಿ ಆಟ ಆಡ್ತಿದ್ದಾನೆ. ಎಲ್ಲರನ್ನ ಬಿಟ್ಟು ಯಾವುದಾದರೂ ದೂರಿಗೆ ಹೋಗಿಬಿಡೋಣ ಅನ್ನಿಸ್ತಿದೆ. ನಾನು ದೂರ ಆದರೆ ಇವರೆಲ್ಲ ನಿಜವಾಗ್ಲೂ ನೆಮ್ಮದಿಯಿಂದ ಇರ್ತಾರಾ? ನನ್ನ ಹಬಿ ನಾನಿಲ್ಲ ಅಂದರೆ ಎಲ್ಲವನ್ನು ನಿಭಾಯಿಸ್ತಾನೆ. ಆದರೆ ಎಷ್ಟು ದಿನ ಇದೆಲ್ಲ? ನಾನಂದರೆ ವಿಪರೀತ ಹುಚ್ಚು ಅವನಿಗೆ. ನಾನು ಮದುವೆ ಆಗಲಿಲ್ಲ ಅಂದರೆ ಜೀವನ ಪೂರ್ತಿ ಅಂಜು ಅಭಿ ಮದುವೆ ಆಗಲ್ಲ ಅಂತಿದ್ದಾರೆ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ನನ್ನ ದೂಡಿದ್ರಿ ರಾಯರೇ. ಅಮ್ಮನಿಗೂ ನನ್ನ ಮದುವೆ ನೋಡಬೇಕು ಅನ್ನೋ ಆಸೆ. ಅಪ್ಪನಿಗೆ ತಂಗಿಗೆ ಕೊಟ್ಟ ಮಾತು ಮುಖ್ಯ. ಆದರೆ ನಾನು ಯಾರಿಗೋಸ್ಕರ ಹಂಬಲಿಸುತ್ತಿದ್ದೇನೋ ಅವರೇ ನನ್ನ ಕಣ್ಮುಂದೆ ಇಲ್ಲ. ನನ್ನ ಕನಸುಗಳನ್ನು ಬಲಿಕೊಟ್ಟು ಇವರೆಲ್ಲರ ಖುಷಿಗೋಸ್ಕರ ನಾನು ಒಬ್ಬನ ಜೀವನ ಕನಸನ್ನು ಬಲಿ ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತಿದೆ. ನನ್ನ ಕ್ಷಮಿಸಿಬಿಡು ಹನಿ. ಈ ರಾಘು ನಿನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗಿದೆ. ನಿನ್ನ ಪ್ರೀತಿ, ನಿನ್ನ ನಂಬಿಕೆಗಳಿಗೆ ಕೊಳ್ಳಿ ಇಡ್ತಿದ್ದಾನೆ. ಸಾಧ್ಯ ಆದರೆ ನನ್ನ ತಪ್ಪನ್ನು ಮನ್ನಿಸಿ ಬಿಡು ಎಂದು ತನ್ನ ನೋವಿನ ಸರಮಾಲೆಯನ್ನು ಎಳೆಯಾಗಿ ಅವನ ಇಷ್ಟದ ಡೈರಿಯಲ್ಲಿ ಬರೆದನು. ಆಫೀಸಿಗೆ ಅಭಿರಾಗು ಜೊತೆಗೆ ಬಂದಿದ್ದ ಸಂತೋಷ್ರವರು ಆಫೀಸಿನ ಎಲ್ಲ ಸ್ಟಾಫ್ಗಳನ್ನು ಕರೆದು ನಿಶ್ಚಿತಾರ್ಥಕ್ಕೆ ಆಹ್ವಾನವನ್ನು ನೀಡಿದರು. ಅದನ್ನು ಕೇಳಿಸಿಕೊಂಡ ಆದಿ ಹಾಗೂ ಆರು ಎದೆ ದಸಕ್ಕೆಂದಿತು. ಕೋಪಗೊಂಡ ಆದಿ ಅಲ್ಲಿ ಒಂದು ಕ್ಷಣ ನಿಲ್ಲಲಾರದೆ ಹೋದನು. ಅವನ ಕೋಪದ ಬಗ್ಗೆ ಅರಿವಿದ್ದ ಆರು ಅವನನ್ನು ಹಿಂಬಾಲಿಸಿದಳು. ಆದಿ ಏನಾಯಿತು? ಯಾಕೆ ಹಾಗೆ ಬಂದೆ? ಇನ್ನೇನು ಮಾಡಬೇಕಿತ್ತು? ಚಪ್ಪಾಳೆ ತಟ್ಟಿ ವಾವ್ ಕಂಗ್ರ್ಯಾಚುಲೇಷನ್ ಸರ್ ಎಂದು ಅವನಿಗೆ ಶುಭಾಶಯ ತಿಳಿಸ್ಬೇಕಿತ್ತ? ಅದು ಹಾಗಲ್ಲ ಆದಿ, ನಾನು ಹೇಳಿದ್ದು. ಮತ್ತೆ ಇನ್ನು ಹೇಗಮ್ಮ ನೀ ಹೇಳಿದ್ದು? ಯಾಕೆ ಇಷ್ಟೊಂದು ತಾಳ್ಮೆಯಿಂದ ಇದೆಯಾ ನೀನು? ಮದುವೆ ಅಂತೆ, ಎಂಗೇಜ್ಮೆಂಟ್ ಅಂತೆ. ಆ ಪಾಪಿಗೆ ಅವನು ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡಿಕೊಂಡು ಇರಲಿ ಅಂತಾನ? ನಾವು ಅಲ್ಲಿಂದ ಇಲ್ಲಿಯವರೆಗೂ ಅವನನ್ನು ಹುಡ್ಕೊಂಡು ಬಂದಿದ್ದು ಮದುವೆ ಅಂತ ಹೇಳಿದ್ದಾರೆ ಅಷ್ಟೇ ತಾನೇ. ಮದುವೆ ಇನ್ನೂ ನಡೆದಿಲ್ವಲ್ಲ?
ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಮದುವೆ ನಡೆಯುತ್ತೋ ಇಲ್ವೋ ಕಾದು ನೋಡುವ ಬಾ. ಈ ವಿಷಯದ ಬಗ್ಗೆ ಮಾತನಾಡುವುದು ಬೇಡ, ಸರಿನಾ? ಸರಿ ಆರು. ಆಹಾ, ನಮ್ಮ ಹುಡುಗನ ಮುಖದಲ್ಲಿ ನಗುವಿನ ಸಂಚಾರ. ಎಷ್ಟು ಚೆನ್ನಾಗಿ ನಗ್ತೀಯ ಗೊತ್ತಾ? ಹೀಗೆ ಇರು. ಆ ಕೋಪಿಷ್ಠನ ಥರ ಮುಖ ಊದಿಸಿಕೊಂಡು ಇರಬೇಡ, ಸರಿನಾ? ಈಗ ಹೊರಡುವ ಬಾ. ಅರೆ ಆರಾಧನಾ, ಆದಿತ್ಯ ಎಲ್ಲಿಗೆ ಹೋಗಿದ್ರಿ? ನಾವಿಬ್ಬರು ಅವಾಗ್ಲಿಂದ ನಿಮ್ಮನ್ನೇ ಹುಡುಕ್ತಾ ಇದ್ವಲ್ಲ. ಯಾಕೆ ಅಭಿ ಸರ್, ಏನಾಯ್ತು? ಈಗ ಊಟದ ಟೈಮ್ ಆಗಿರೋದ್ರಿಂದ ಕ್ಯಾಂಟೀನ್ಗೆ ಹೋಗಿದ್ವಿ. ಏನಾದರೂ ಮಾತಾಡಲಿಕ್ಕೆ ಇದೆಯಾ? ಹೌದು ರೀ, ನಿಮ್ಮ ನೋಡೋಕೆ ಗಂಡಿನ ಕಡೆಯವರು ಬರ್ತಿದ್ದಾರಂತೆ. ಅದಕ್ಕೆ ಬೇಗ ರೆಡಿಯಾಗಿ ಬರ್ತೀರಾ? ಸರ್, ಏನಿದು ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನ್ರಿ, ಆಫೀಸ್ನಲ್ಲಿ ಹುಡುಕಿದ್ರು ಕಾಣಲಿಲ್ಲ. ಥು, ಈ ಸಿಡುಕ್ಮೂತಿ ಸಿದ್ದಪ್ಪನಿಗೆ ಸುಮ್ಮನೆ ಇರೋಕ್ಕಾಗಲ್ಲ ಅನಿಸುತ್ತೆ. ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾನೆ ಪಾಪಿ. ಥು, ಈ ಹಬಿ ಸರ್, ಸಂತೋಷ್ ಸರ್ ಥರ ಮೃದುವಾಗಿ ಮಾತಾಡೋಕೆ ಏನಾಗಿದೆಯೋ ಇವನಿಗೆ. ಯಾವಾಗಲೂ ಕಿರಿಕಿರಿ ಮಾಡ್ತಾನೆ ಗೊಣಗುತ್ತಿದ್ದಳು. ಹಲೋ ಮೇಡಮ್, ಡ್ಯಾಡ್ ಕರಿತಾ ಇದ್ದಾರೆ. ನೀವಿಬ್ಬರು ಸ್ವಲ್ಪ ಬಿಡುವು ಮಾಡಿಕೊಂಡು ದಯಮಾಡಿ ಕ್ಯಾಬಿನ್ಗೆ ಆದಿತ್ಯ ಅವರ ಜೊತೆ ಬನ್ನಿ. ಆದಿ ಆರು ಸಂತೋಷ್ರವರನ್ನು ಭೇಟಿ ಮಾಡಲು ಕ್ಯಾಬಿನ್ಗೆ ಬಂದರು. ಸರ್, ಕರಿತಾ ಇದ್ರಂತೆ? ಮಗಳೇ, ನಿನಗೆ ಗೊತ್ತಿರೋ ಹಾಗೆ ಇನ್ನು 2 ದಿನದಲ್ಲಿ ನಮ್ಮ ರಾಘು ಮತ್ತು ಹಬಿ ಎಂಗೇಜ್ಮೆಂಟ್ ಇದೆ. ನೀವು ಎಲ್ಲ ಸ್ಟಾಫ್ ಥರ ಮಾಮೂಲಿ ಅತಿಥಿಯಾಗಿ ಬರಬೇಡಿ. ಇದು ನಿಮ್ಮನೆ ಫಂಕ್ಷನ್ ಅಂದ್ಕೊಂಡು ಎಲ್ಲರಿಗೂ ಮುಂಚಿತವಾಗಿ ಬರಬೇಕು. ನೀವಿಬ್ಬರು ನನಗೆ ತುಂಬ ಸ್ಪೆಷಲ್ ಅನ್ನೋದನ್ನು ಮರೆಯಬೇಡಿ. ಖಂಡಿತ ಬರ್ತೀರಾ ಅಲ್ವಾ? ಖಂಡಿತ ಬರ್ತೀವಿ ಸರ್ ಎಂದರು ಇಬ್ಬರು. ಫ್ರೆಶ್ ಅಪ್ ಆಗಿ ಬಂದ ರಾಘು ಊಟ ಮುಗಿಸಿ ಯಾರ ಜೊತೆಗೂ ಹೆಚ್ಚು ಮಾತನಾಡದೆ ಉಳಿದು ಬಿಟ್ಟನು. ಕೆಲಸದ ಒತ್ತಡವಿರಬೇಕೆಂದುಕೊಂಡರು ಸಂತೋಷ್ರವರು. ಆದರೆ ಅವನ ಮನಸ್ಸಿನಲ್ಲಿ ಉಂಟಾದ ದ್ವಂದ್ವಗಳ ಬಗ್ಗೆ ಅರಿವಿರಲಿಲ್ಲ. ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದರು. ಅದು ಮುಳ್ಳಿನ ಹಾಸಿಗೆಯಂತೆ ಕಂಡಿತ್ತು ಅವನಿಗೆ. ಯಾರಿಗೂ ಹೇಳಿಕೊಳ್ಳಲಾಗದಂತಹ ವೇದನೆ, ಅತೀವ ನೋವು. ಅಬ್ಬಿಗೆ ಏನೋ ಒಂದು ರೀತಿಯ ಸಂಕಟ. ರಾಘು ನೋವಿನಿಂದ ಇರಬಹುದೇನೋ ಎಂದರಿತ ಅವನ ಬಳಿ ಮಾತನಾಡಬೇಕೆಂದು ಅವನ ರೂಮಿಗೆ ಹೋಗಬೇಕೆಂಬುವಷ್ಟರಲ್ಲಿ ಅಂಜು ಅವನ ಕೈ ಹಿಡಿದೆಳೆದು ಅವಳ ರೂಮಿಗೆ ಕರೆದುಕೊಂಡು ಹೋದಳು. ಅಂಜು, ಏನು ಮಾಡ್ತಿದ್ಯಾ? ಬಿಡು ನನ್ನ ಕೈನ. ನಾನು ರಾಘು ಹತ್ರ ಮಾತಾಡಬೇಕಿತ್ತು. ಏನು ಮಾತಾಡಬೇಕಿತ್ತು ಸಾಹೇಬ್ರು? ಏನಿಲ್ಲ, ಯಾಕೋ ಎಂಗೇಜ್ಮೆಂಟ್ ಅಂದಾಗಿಂದ ಅವನನ್ನು ನೋಡುತ್ತಿದ್ದೇನೆ. ಅವನ ಮನಸ್ಥಿತಿ ಚೆನ್ನಾಗಿಲ್ಲ ಅನ್ನಿಸ್ತಿದೆ. ಅದಕ್ಕೆ ಇವಾಗ ತಾವು ಹೋಗಿ ಏನು ಮಾಡಬೇಕು ಅಂದುಕೊಂಡಿದ್ದೀರಾ? ಏನಿಲ್ಲ, ಬಲವಂತದಿಂದ ಯಾಕೆ ಮದುವೆ ಆಗಬೇಕು? ಅವನು ಹೇಳು. ಇಷ್ಟ ಇಲ್ಲದೆ ಮದುವೆಯಾಗಿ ಕಷ್ಟಪಡಬೇಕಾ ಅವನು? ನಮಗೋಸ್ಕರ, ನಮ್ಮ ಖುಷಿಗೋಸ್ಕರ ಅಂತ ಬೇಜಾರಾಗ್ತಿದೆ. ಈಗ ನೀನು ಅವನ ಹತ್ರ ಕೇಳಿದರೆ ಮತ್ತೆ ಅವನು ಹನಿಯ ನೆನಪಿಸಿಕೊಂಡು ಬೇಜಾರು ಮಾಡ್ಕೊತಾನೆ. ಈಗ ಎಂಗೇಜ್ಮೆಂಟ್ ತಾನೇ ನಡೀತಾ ಇರೋದು, ಮದುವೆ ಅಲ್ವಲ್ಲ. ಮದುವೆ ಆಗುವಾಗ ನೋಡಿಕೊಳ್ಳೋಣ. ಈ ಮದುವೆ ಯಾವುದೇ ಕಾರಣಕ್ಕೂ ನಡೀಬಾರ್ದು. ಆ ಪಾಪಿ ನೇತ್ರ ಏನಾದರೂ ಅಣ್ಣನ ಮದುವೆ ಆದರೆ ನೆಮ್ಮದಿಯಾಗಿ ಇರಲ್ಲ ಅವನು. ನೀನು ಅದರ ಬಗ್ಗೆ ಈಗಲೇ ತಲೆಕೆಡಿಸಿಕೊಳ್ಳಬೇಡ. ಮದುವೆ ಆದ ಮೇಲೆ ಅಟ್ಲೀಸ್ಟ್ 3 ತಿಂಗಳ ಟೈಮ್ ಇರುತ್ತೆ. ಆವಾಗ ಯೋಚನೆ ಮಾಡೋಣ. ಈಗ ಹೋಗಿ ಮಲಗು ಅಭಿ. ನಿಜ, ನಮ್ಮ ರಾಘು ಲೈಫಲ್ಲಿ ಎಲ್ಲ ಸರಿ ಹೋಗುತ್ತೆ ಅಲ್ವ ಪುಟ್ಟ? ಹೌದು ಅಭಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣಂಗೆ ತಕ್ಕನಾದ ಹುಡುಗಿನ ನೋಡಿ ಮದುವೆ ಮಾಡೋಣ. ಅವನು ಈ ಥರ ಕಣ್ಣೀರು ಹಾಕೋದನ್ನ ನೋಡೋಕೆ ನನ್ನಿಂದನೂ ಆಗಲ್ಲ. ಅವನು ಲೈಫ್ ಲಾಂಗ್ ಹೀಗೆ ಒಂಟಿತನದಿಂದ ನಡೆಸೋದನ್ನು ನೋಡೋಕೆ ನನಗೂ ಕಷ್ಟ ಆಗ್ತಿದೆ ಅಭಿ. ನಮ್ಮಿಬ್ಬರ ಮದುವೆ ಆದ ತಕ್ಷಣ ಅವನಿಗೂ ಮದುವೆ ಮಾಡಿ ಬಿಡಬೇಕು. ಸರಿ ಅಂಜು, ನಾನಿನ್ನು ಹೊರಡ್ತೀನಿ. ಇಷ್ಟೊತ್ತಲ್ಲಿ ಯಾರಾದರೂ ನನ್ನನ್ನು ಇಲ್ಲಿ ನೋಡಿದರೆ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿದುಕೊಳ್ಳುತ್ತಾರೆ. ಅಭಿ, ನನ್ನದೊಂದು ಮಾತು. ಏನು ಹೇಳು ಬಂಗಾರಿ? ಅದು ಅಮ್ಮನಿಗೆ ಈಗಲಾದರೂ ಮುಂದೆ ನಿಂತು ನಮ್ಮಿಬ್ಬರ ಮದುವೆ ಮಾಡೋಕೆ ಹೇಳು ಅಂತ. ನಾನೇನು ಮಾಡಲಿ ಅಂಜು? ನಾನು ಅಮ್ಮನಿಗೆ ತುಂಬ ಸಲ ಹೇಳಿದ್ದೀನಿ. ಈ ಆಚಾರ ಸಂಪ್ರದಾಯ ಅಂತ ಮಾತು ಬದಲಿಸ್ತಾರೆ. ಗಂಡ ಇಲ್ಲ ಅಪಶಕುನ ಅಂತಾರೆ. ನನ್ನ ಬದಲು ತಂದೆ ತಾಯಿ ಸ್ಥಾನದಲ್ಲಿ ನಿನ್ನ ಅಂಕಲ್ ಆಂಟಿ ನಿಂತ್ಕೊಳ್ತಾರೆ. ಅವ್ರಿಗೆ ರಾಗು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೆ ಅಂಜು. ಸರಿ, ನಾನು ಒಮ್ಮೆ ಮಾತಾಡಲ ಅಮ್ಮನ ಜೊತೆ? ಸದ್ಯಕ್ಕೆ ಬೇಡ ಅಂಜು, ಹೋಗಿ ಮಲಗು, ತುಂಬ ಹೊತ್ತಾಗಿದೆ. ಬಾಯ್, ಗುಡ್ ನೈಟ್ ಎಂದು ಹಪ್ಪಿ ಹಣೆಗೆ ಮುತ್ತಿಟ್ಟನು. ಛೆ, ಇದೇನಾಗ್ತಿದೆ ಮೇಡಮ್? ಆ ರಾಘುನ ಮದುವೆ ಅಂತೆ. ಹೌದು, ಈಗ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನೀನು ಹೀಗೆ ಹೇಳಿದರೆ ಹೇಗೆ? ನನ್ನ ಕೈಕಾಲೇ ಆಡೋದಿಲ್ಲ ಕಣೋ. ಅಯ್ಯೋ ಹಾದಿ, ನೀನು ಎಷ್ಟು ಬ್ರಿಲಿಯಂಟ್ ಆಗಿದ್ದೆ ಮೊದಲು. ಆದರೆ ಈಗ ಯಾಕೆ ಹೀಗೆ ನಡ್ಕೊತಿದ್ದೀಯಾ? ಆಗಿನ ಸಮಯ ಸಂದರ್ಭವೇ ಬೇರೆ, ಈ ದಿನ ಸಮಯ ಸಂದರ್ಭವೇ ಬೇರೆ ಪುಟ್ಟ. ಹೌದು ಮೇಡಮ್, ಆದಿ ಹೇಳಿದ್ದು ನಿಜ. ನೀನು ಅಜ್ಜಿ, ಈ ಟೈಮ್ನಲ್ಲೂ ಏನಿದು? ನೀನು ಮೇಡಮ್ ಅಂದ್ಕೊಂಡು ಮುಚ್ಕೊಂಡು ಈ ಮೇಡಮ್ ಅನ್ನೋದನ್ನು ಬಿಟ್ಟು ಕರೆಕ್ಟಾಗಿ ಮಾತಾಡು.
ಇಲ್ಲ ಅಂದರೆ ಗೊತ್ತಲ್ಲ ನಮ್ಮ ಬಗ್ಗೆ. ಸರಿ ತಪ್ಪಾಯಿತು ಹೇಳೆ ರೌಡಿ ಬೇಬಿ, ಮುಂದೇನು ಅಂತ. ಗುಡ್, ನಮ್ಮ ಹುಡುಗ ಅಂದರೆ ಹೀಗಿರಬೇಕು. ಸರಿ ಆಯಿತು, ಈಗ ಮದುವೆ ಹೇಗೆ ನಿಲ್ಲಿಸೋದು ಅಂತ ಯೋಚನೆ ಮಾಡು. ಮದುವೆ ಹುಡುಗಿನೇ ಇಲ್ಲ ಅಂದರೆ ಮದುವೆ ಹೇಗೆ ನಡೆಯುತ್ತೆ? ಅಂದರೆ ಏನು ಹೇಳ್ತಿದ್ದೀಯ ನೀನು? ನೇತ್ರಾನ ಕಿಡ್ನಾಪ್ ಮಾಡುವುದು ಎಂದಳು ಇಬ್ಬರಿಗೂ ಊಟ ಬಡಿಸುತ್ತಾ. ವಾಟ್? ಹೇಯ್, ಮೆತ್ತಿಗೆ ಮಾತಾಡಿ. ಅಪ್ಪನಿಗೆ ಎಚ್ಚರ ಆದರೆ ಮುಗಿಯಿತು, ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗುತ್ತೆ. ಸರಿ ಸರಿ, ನೇತ್ರಾನೇ ಯಾಕೆ ಕಿಡ್ನಾಪ್ ಮಾಡೋದು? ಮದುಮಗನ ಕಿಡ್ನಾಪ್ ಮಾಡಿದ್ರು ಮದುವೆ ನಿಲ್ಲುತ್ತೆ ಅಲ್ವಾ? ಬೇಡ ನವೀನ್, ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ರಾಘುನ ಕಿಡ್ನಾಪ್ ಮಾಡೋದು ಬೇಡ. ಇಟ್ ಈಸ್ ವೆರಿ ಡೇಂಜರಸ್. ಹೇಗೆ ಅಂದರೆ ನಾವು ಎಷ್ಟೇ ಬುದ್ಧಿವಂತರಾಗಿದ್ದರೂ ಆ ರಾಘುನ ವಿಷಯದಲ್ಲಿ ಹುಷಾರಾಗಿರಬೇಕು. ಇಲ್ಲಿದ್ದ ಹೋದರೂ ಕೂಡ ಅವನು ಯಾರು ಕಿಡ್ನಾಪ್ ಏನು ಅಂತ ತಲೆಕೆಡಿಸಿಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾನೆ. ಮದುವೆ ದಿನ ಅವಳನ್ನು ಕಿಡ್ನಾಪ್ ಮಾಡಿ ನೆಕ್ಸ್ಟ್ ಡೇನೇ ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ಮನೆ ಹತ್ತಿರ ಬಿಟ್ಟು ಬಿಡೋಣ. ಎಲ್ಲರಿಗೂ ಆಘಾತ ಆಗಿರುತ್ತೆ. ಸ್ವಲ್ಪ ದಿನ ಯಾರು ಮದುವೆ ಬಗ್ಗೆ ಮಾತಾಡೋದಿಲ್ಲ. ಮುಂದೆ ಏನೆಲ್ಲ ಮಾಡಬಹುದು ಅಂತ ಯೋಚನೆ ಮಾಡೋಣ. ಸದ್ಯಕ್ಕೆ ನನ್ನ ಈಗಿನ ಗುರಿ ನೇತ್ರ. ಅವಳನ್ನು ಕಿಡ್ನಾಪ್ ಮಾಡೋದಷ್ಟೇ. ನಿಜ, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ ಆರು? ಯಾಕಾಗಲ್ಲ ನವಿ, ಇದೆಲ್ಲ ಕಷ್ಟ ಅನಿಸುತ್ತಾ? ನಮ್ಮ ಕಸುಬು ಏನಂತ ಗೊತ್ತು ತಾನೆ. ಕೆಲವೊಮ್ಮೆ ನಮ್ಮನೆಯವರೇ ಆದರೂ ಅವರ ಎದುರು ನಿಂತು ಹೋರಾಡಲೇಬೇಕು ತಾನೆ. ಅಂಥದ್ರಲ್ಲಿ ಇವರು ನಮ್ಮ ಶತ್ರುಗಳು. ಇವರ ಜೊತೆ ಹೀಗೆಲ್ಲ ನಡೆದುಕೊಂಡರೆ ತಪ್ಪಾಗಲ್ಲ. ನನಗೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ನೇತ್ರ ಒಂದು ದಾಳ ಅಷ್ಟೆ, ಅವಳಿಂದ ಏನೂ ಉಪಯೋಗ ನಮಗಿಲ್ಲ. ಆದರೆ ಮದುವೆ ನಿಲ್ಲಿಸಬೇಕು ಅಂದರೆ ಅವಳನ್ನು ನಾವು ಬಳಸಿಕೊಳ್ಳಲೇಬೇಕು. ಅಂತೂ ಇಂತೂ ಎಂಗೇಜ್ಮೆಂಟ್ ದಿನ ಬಂದೇ ಬಿಟ್ಟಿತು. ಬೃಂದಾವನದಲ್ಲಿ ನಿಶ್ಚಿತಾರ್ಥದ ಸಂಭ್ರಮ ತುಂಬಿ ತುಳುಕುತ್ತಿತ್ತು. ಆದಿತ್ಯ ಜೊತೆ ಎಂಟ್ರಿ ಕೊಟ್ಲು ನಮ್ಮ ಆರಾಧನಾ. ಎದುರುಗಡೆ ಬರುತ್ತಿದ್ದ ರಾಘುನ ನೋಡದೆ ಡಿಕ್ಕಿ ಹೊಡೆದಳು. ಅಮ್ಮ, ಯಾರಪ್ಪ ಇದು ಹೀಗೆ ಗೂಳಿ ಥರ ನುಗ್ಗೋದು? ಕಣ್ಣು ಕಾಣೋದಿಲ್ವಾ ಎಂದನು ತಲೆ ಎತ್ತಿ. ಅವಳು ಒಂದು ಕಣ್ಣನ್ನು ಮುಚ್ಚಿ ತಲೆ ಹುಜ್ಜುತ್ತಾ ಕೆಕ್ಕರಿಸಿಕೊಂಡು ಅವನನ್ನೇ ನೋಡುತ್ತಿದ್ದಳು. ರೀ ಮಿಸ್ ಕೂಳಿ, ಯಾವಾಗಲೂ ಇದೇ ಥರ ಮಾಡ್ತೀರಲ್ರಿ? ಒಂದು ಗುದ್ದೋದು ಇಲ್ಲ ಜಗಳ ಮಾಡೋದು, ಕುಳ್ಳಿಂತಂದು. ಏನೋ ಕುಳ್ಳಿನ? ಯಾರಿಗಯ್ಯ ಹೇಳ್ತಿದ್ದೀಯ ಕುಳ್ಳಿ ಅಂತ? ಗೂಬೆ ಮುಗ್ದವನೆ, ನಿಮ್ಮಜ್ಜಿ ನನ್ನೇ ಗೂಬೆ ಅಂತೀಯ? ಮಾಡ್ತೀನಿ ಇರು. ಅಮ್ಮ ಯಾವಾಗ ಬಂದರು ಎಂದನು. ಇವಳು ಹಿಂದೆ ತಿರುಗಿ ನೋಡಿದಳಷ್ಟೆ. ಅವಳ ಜಡೆಯನ್ನು ಎಳೆದು ಓಡಿ ಹೋದನು. ಅಯ್ಯೋ ಗೂಬೆ, ನಿಂತ್ಕೊಳ್ಳೋ ಎಂದು ಅವನನ್ನು ಅಟ್ಟಿಸಿಕೊಂಡು ಹೋಗುವಾಗ ಎದುರಿಗೆ ಜಾನಕಿಯವರು ಬಂದರು. ಅರೆ, ನೀವಿಬ್ಬರು ಏನು ಮಾಡ್ತಿದ್ದೀರಾ ಇಲ್ಲಿ? ಮಮ್ಮಿ, ಇವರು ಹೀಗಷ್ಟೇ ಬಂದ್ರಲ್ಲ, ಅದಕ್ಕೆ ಮನೆ ತೋರಿಸ್ತಿದ್ದೀನಿ. ಅವಳೇನು ಹೊಸದಾಗಿ ಬಂದಿದ್ದಾಳಾ? ಈ ಮನೆಗೆ ಒಂದು ಸಲ ಬಂದಿದ್ದು ಅಲ್ವಾ ನನ್ನನ್ನು ನೋಡಿಕೊಂಡು ಹೋಗೋದಿಕ್ಕೆ? ಹೌದು ಜಾನು, ಆದರೆ ಸರಿಯಾಗಿ ಮನೆ ನೋಡಿಲ್ವಲ್ಲ, ಅದಕ್ಕೆ ಮನೆ ಪೂರ ತೋರಿಸ್ತಿದ್ದೆ ಎಂದನು ಅವಳಿಗೆ ಕಣ್ಣು ಹೊಡೆದು. ನನಗೆ ಕಣ್ಣು ಹೊಡಿತೀಯ ಪಾಪಿ, ಆಮೇಲೆ ಇದೆ ಕಣೋ ನಿನಗೆ ಎಂದಳು ಮನಸ್ಸಿನಲ್ಲಿ. ಸರಿ, ನಾನು ಮನೆ ತೋರಿಸ್ತೀನಿ, ನೀನು ಹೋಗಿ ರೆಡಿಯಾಗಿ. ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ಎಂದಾಗ ಸಪ್ಪೆ ಮುಖ ಹೊತ್ತು ಹೋದನು. ಜಾನಕಿಯವರನ್ನು ನೋಡಿ ಅವರ ಬಳಿ ಬಂದು ಆರೋಗ್ಯ ವಿಚಾರಿಸಿದಳು. ನಾನು ಚೆನ್ನಾಗಿದ್ದೀನಮ್ಮ. ಅಂಜುನ ಹೋಗಿ ನೋಡು, ನಿನಗೋಸ್ಕರ ಕಾಯ್ತಿದ್ದಾಳೆ ಬೆಳಗ್ಗೆಯಿಂದ. ಬೇಜಾರು ಮಾಡ್ಕೊಂಡಿದ್ದಾಳೆ ನೀನು ಬಂದಿಲ್ಲ ಅಂತ. ಸರಿಯಮ್ಮ, ನಾನು ಅವಳನ್ನು ರೆಡಿ ಮಾಡಿ ಕರ್ಕೊಂಡು ಬರ್ತೀನಿ. ಈ ಹುಡುಗಿ ನೋಡೋದಕ್ಕೆ ಎಷ್ಟು ಮುದ್ದಾಗಿದ್ದಾಳೆ. ಬಾಯಿ ತುಂಬ ಅಮ್ಮ ಅಂತ ಕರೀತಾಳೆ. ಒಳ್ಳೆ ಸಂಸ್ಕಾರವಂತ ಹುಡುಗಿ. ನಮ್ಮ ರಾಘುಗೆ ಒಳ್ಳೆ ಜೋಡಿ ಆಗ್ತಿದ್ಲು. ಆದರೆ ಈ ರಾಕ್ಷಸರಿಂದ ನನ್ನ ಮಗನ ಜೀವನ ಹಾಳಾಗ್ತಿದೆ. ಒಬ್ಬ ತಾಯಿಯಾಗಿ ನನ್ನಿಂದ ನನ್ನ ಮಗನ ಜೀವನವನ್ನು ಕಾಪಾಡೋದಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಹೇಗಾದರೂ ಮಾಡಲಿ, ನೀನೇ ಕಾಪಾಡಪ್ಪರಾಯ್ರೆ. ಇದರಿಂದ ನನ್ನ ಮಗನನ್ನು ನಿನಗೆ ತುಪ್ಪದ ದೀಪ ಹತ್ತೀನಿ. ಈ ಹುಡುಗಿನೇ ನನ್ನ ಮಗನ ಕೈ ಹಿಡಿಯೋ ಹಾಗೆ ಆಗಲಿ ಎಂದು ಬೇಡಿಕೊಂಡರು. ಕಳ್ಳ ಬೆಕ್ಕಿನ ಹಾಗೆ ಹೆಜ್ಜೆ ಇಡುತ್ತಾ ಅಂಜು ರೂಮಿಗೆ ಬಂದಳು. ಯಾಕೆ ಕಳ್ಳನ ಥರ ಬರ್ತಿದ್ದೀಯಾ? ರಾಜರೋಷವಾಗಿ ಬರಬಹುದಲ್ವಾ? ಅಂಜು, ಸಾರಿ ಕಣೆ, ಸ್ವಲ್ಪ ಲೇಟಾಯಿತು ಅಷ್ಟೇ. ಸಾರಿ ಅಂತೆ ಸಾರಿ. ನೀನು ಎಲ್ಲರ ಥರಾನೇ ಗೆಸ್ಟಾಗಿ ಬಂದಿದ್ಯಾ ಅಲ್ವಾ? ಮಾತಾಡಬೇಡ ನನ್ನ ಜೊತೆ. ಹೌದಾ, ಸರಿ ಹಾಗಾದರೆ ನಾ ವಾಪಸ್ ಹೋಗ್ತೀನಿ, ಬಾಯ್. ಹೇಯ್, ಹಾಗೆ ಮಾತ್ರ ಮಾಡಬೇಡಮ್ಮ. ಸರಿ ಬಾ, ನಿನ್ನ ರೆಡಿ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದೀಯಾ ಗೊತ್ತಾ? ಮುದ್ದು ಗೊಂಬೆ ಥರ. ನನ್ನ ದೃಷ್ಟಿನೇ ತಾಗುತ್ತೆ. ಇನ್ನು ಹಬಿ ಸರ್ ನಿನ್ನ ನೋಡಿದರೆ ಕಳೆದೇ ಹೋಗ್ತಾರೆ. ಹೌದಾ, ನಿಜಾನಾ? ಹೌದು, ನೋಡು ಹೇಗೆ ರೆಡಿ ಮಾಡಿದ್ದೀನಿ ನಿನ್ನ ಎಂದಳು ಅವಳನ್ನು ಕನ್ನಡಿಯ ಮುಂದೆ ನಿಲ್ಲಿಸಿ. ವಾವರು, ನೀನೇನಾದರೂ ಬ್ರಿಟಿಷನ ಮದುವೆ ಹೆಣ್ಣು ಕೂಡ ಇಷ್ಟು ಚೆನ್ನಾಗಿ ರೆಡಿ ಆಗಿರಲ್ವೇನೋ, ಅಷ್ಟು ಚೆನ್ನಾಗಿ ನನ್ನ ರೆಡಿ ಮಾಡಿದ್ಯಾ ಎಂದಳು ಸೊಟ್ಟಗೆ ಡಾಬನ್ನು ತೊಡುತ್ತಾ. ಹಾಗೇನಿಲ್ಲ ಅಂಜು, ಇದೆಲ್ಲ ಹೀಗೆ ಸುಮ್ಮನೆ ಕಲಿತಿದ್ದು ಅಷ್ಟೆ ಎಂದಳು ಅವಳಿಗೆ ಹೂವು ಮಡಿಸುತ್ತಾ.
ಸರಿ, ನೀ ಇಲ್ಲೇ ಇರು. ನಾನು ಅರೇಂಜ್ಮೆಂಟ್ ಮುಗೀತಾ ಅಂತ ನೋಡಿಕೊಂಡು ಬಂದು ಆಮೇಲೆ ನಿನ್ನ ಕರೆದುಕೊಂಡು ಹೋಗ್ತೀನಿ. ರಾಘು ಅಭಿ ತಯಾರಾಗಿ ಬಂದರು. ಸುಲೋಚನಾ, ಹೋಗಮ್ಮ, ನೇತ್ರನ ಕರೆದುಕೊಂಡು ಬಾ ಎಂದರು. ಹಾಂ ಸರಿ ಅಣ್ಣ, ಈಗ ಕರೆದುಕೊಂಡು ಬರ್ತೀನಿ. ನೇತ್ರ, ನೇತ್ರ ಪುಟ್ಟ ಎಂದು ರೂಮಿನೊಳಗೆ ಪ್ರವೇಶಿಸಿದರು. ನೇತ್ರ, ಗೆಟ್ ಅಪ್. ಏನಿದು, ಇನ್ನೂ ಮಲಗಿದ್ದೀಯಾ? ಇವತ್ತು ನಿನ್ನ ಎಂಗೇಜ್ಮೆಂಟ್ ಅನ್ನೋದನ್ನು ಮರೆತುಬಿಟ್ಟಿದ್ದೀಯಾ ಹೇಗೆ? ಓ ಶೆಟ್ ಮಮ್ಮಿ, ಏನಿದು ಇವಾಗ ಬಂದು ಹೆಬ್ಬೆಸ್ತಿದ್ದೀಯಲ್ಲ, ನಿನಗೆ ಸೆನ್ಸ್ ಇಲ್ವಾ? ಅಲ್ವೇ, ಇಷ್ಟು ದಿನ ರಾಗು ಬೇಕು ಬೇಕು ಅಂತ ಒದ್ದಾಡ್ತಿದ್ದೆ. ಈಗ ನೋಡಿದ್ರೆ ಇನ್ನೂ ಬಿದ್ಕೊಂಡಿದ್ದೀಯಾ. ಜೊತೆಗೆ ನನಗೆ ಸೆನ್ಸ್ ಇಲ್ವಾ ಅಂತ ಕೇಳ್ತಿದ್ದೀಯಾ? ಮೊದಲು ನಿನಗೆ ಸೆನ್ಸ್ ಇದೆಯಾ? ಮೊದಲು ಬೇಗ ಎದ್ದು ರೆಡಿಯಾಗಿ ಹೋಗು. ನೀನು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು ನಿನಗೆ. ಸರಿ ಮಮ್ಮಿ, ಅಲ್ಲಿಯವರೆಗೂ ಅಲ್ಲಿರೋ ಇಡಿಯಟ್ಸ್ನೆಲ್ಲ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡು. ಸರಿ, ಬೇಗ ರೆಡಿಯಾಗಿ ಬಾ. ಸುಲೋಚನಾ, ನೇತ್ರ ಎಲ್ಲಮ್ಮ? ಅಣ್ಣ, ರೆಡಿ ಆಗ್ತಿದ್ದಾಳೆ, ಇನ್ನೇನು ಬರ್ತಾಳೆ ಅರ್ಧ ಗಂಟೆ ಒಳಗೆ. ಏನೋ ಅರ್ಧ ಗಂಟೆನಾ? ಅಣ್ಣ ಪ್ಲೀಸ್ ವೆಯ್ಟ್ ಮಾಡೋಣ. ಬಂದಿರೋ ಎಲ್ಲರೂ ರಾಘು ಅಭಿಗೆ ಕಾಲೆಳೆಯುತ್ತಿದ್ದರು. ಆಫೀಸ್ನವರೆಲ್ಲರೂ ರಾಘು ಸರ್ ಹುಡುಗೀರು ಅಂದ್ರೇನೆ ಆಗಲ್ಲ ಅಂತಿದ್ದವರು ಈಗ ನಿಶ್ಚಿತಾರ್ಥ ಬೇರೆ ಮಾಡ್ಕೊತಿದ್ದೀರಾ, ಅದು ಅತ್ತೆ ಮಗಳ ಜೊತೆ. ಬೇಗ ಮದುವೆ ಊಟ ಹಾಕ್ಸಿ ಸರ್. ಎಲ್ಲಿ ನಿಮ್ಮ ಮನಸ್ಸನ್ನು ಕದ್ದ ಚೋರಿ ಕಾಣಿಸ್ತಾನೆ ಇಲ್ವಲ್ಲ ಸರ್. ಮೇಡಮ್ ಅಂತೂ ಲಕ್ಕಿ ಬಿಡಿ ಸರ್. ನೇತ್ರ ಮೇಡಮ್ ಪುಣ್ಯ ಮಾಡಿದ್ದಾರೆ ನಿಮ್ಮಂಥ ಹುಡುಗ ಸಿಕ್ಕಿರೋಗೆ. ರಾಘುಗೆ ಅವರ ಮಾತುಗಳೆಲ್ಲವೂ ಕಿರಿಕಿರಿ ಆಗುವಂತೆ ಮಾಡಿತು. ಅವನನ್ನು ಗಮನಿಸುತ್ತಿದ್ದ ಅಭಿ ಸಾರಿ ಗೈಸ್ ಎಂದೇಳಿ ರಾಘುನ ಹೊರಡಿಸಿದನು. ಆರು ಅಂಜುನ ಕರೆತಂದಳು. ಅಭಿ ಅಂಜುನ ಬಿಟ್ಟು ಬಿಡದಂತೆ ನೋಡುತ್ತಿದ್ದನು. ಅವನ ಹೃದಯದ ಬಡಿತ ಹೆಚ್ಚಾಗುತ್ತಿತ್ತು. ತನ್ನವಳ ಅಂದವನ್ನು ಕಾಣುತ್ತಲೇ. ನನ್ನ ಪುಟಾಣಿ ಹೇಗಿದ್ರು ಚಂದಾನೆ ಎಂದುಕೊಂಡವನು ಯಾರನ್ನು ಗಮನಿಸದೆ ಅವಳ ಮುಂದೆ ನಿಂತು, ಅಂಜು ಲುಕ್ಕಿಂಗ್ ಗಾರ್ಜಿಯಸ್ ಕಣೆ, ನನ್ನ ದೃಷ್ಟಿನೇ ಬೀಳುತ್ತೆ ಎಂದು ಅವಳ ಕಣ್ಣಲ್ಲಿದ್ದ ಕಾಡಿಗೆಯನ್ನು ತೆಗೆದು ಅವಳ ತುಟಿಯ ಕೆಳಗೆ ಚಿಕ್ಕದಾಗಿ ದೃಷ್ಟಿ ಬಟ್ಟಿಟ್ಟನು. ಅವಳು ನಾಚಿ ತಲೆ ತಗ್ಗಿಸಿ ನಿಂತಳು. ಅಷ್ಟರಲ್ಲಿ ಎಲ್ಲರೂ ಓ ಎಂದು ಕಿರುಚಿದರು. ಆಗಲೇ ಅಭಿಗೆ ಅರಿವಾದದ್ದು ತಾನೇನು ಮಾಡಿದೆ ಎಂದು. ಸುಮ್ಮನೆ ತಲೆ ಕೊಡವಿ ಅಲ್ಲು ಕಿರಿದು ನಿಂತನು. ರಾಘು ಅಂಜು ಹತ್ತಿರ ಬಂದು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ಅಂಜು, ನೀನಿನ್ನು ನನ್ನ ಕಣ್ಣಿಗೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಕೊಂಡು ಅನ್ನ ಕೂಚುಮಲಿ ಮಾಲು ಅಂತ ತೊದಲು ಮಾತಿಂದ ಹೇಳ್ತಾ ಆಟ ಮಾಡ್ತಿದ್ದ ಪುಟ್ಟಾಣೆ ಅಂಜು ಥರಾನೇ ಕಾಣ್ತಿದ್ದೀಯಾ ಕಣೋ. ಆದರೆ ಇವತ್ತು ನೋಡು, ನನ್ನದೇ ಎತ್ತರಕ್ಕೆ ಬೆಳೆದು ನಿಂತಿದ್ದೀಯ, ಮದುವೆ ಹುಡುಗಿಯಾಗಿ. ಇನ್ನು ಸ್ವಲ್ಪ ದಿನ ಅಷ್ಟೆ ನನ್ನ ಕಣ್ಮುಂದೆ ಇರ್ತೀಯ ಅಲ್ವೇನೋ ಎಂದರು ಭಾವುಕನಾಗಿ. ಅಣ್ಣ, ನೀನು ಇಷ್ಟೊಂದು ಬೇಜಾರಾಗಬೇಡುವ. ನನಗೆ ಮಾತೆ ಬರಲ್ಲ. ನನಗೆ ಎಂಗೇಜ್ಮೆಂಟ್ ಮದುವೆ ಯಾವುದು ಬೇಡ. ನಾನು ನಿನ್ನ ಜೊತೆನೇ ಇರ್ತೀನಿ. ನಾನು ಎಲ್ಲಿಗೂ ಹೋಗಲ್ಲ. ನನ್ನ ಎಲ್ಲಿಗೂ ಕಳಿಸ್ಬೇಡ ಎಂದಳು ಅವನನ್ನು ಅಪ್ಪಿ. ಎಲ್ಲರೂ ಅವರ ಬಾಂಧವ್ಯವನ್ನು ಕಂಡು ಸಂಭ್ರಮಿಸುತ್ತಿದ್ದರೆ ಇತ್ತ ಆರು, ನನಗೂ ಇಂಥ ರಾಘುನಂತಹ ಅಣ್ಣ ಇದ್ದಿದ್ದರೆ ಎಷ್ಟು ಚಂದ ಎಂದುಕೊಂಡು ಕಣ್ಣಲ್ಲಿದ್ದ ನೀರನ್ನು ತೊಡೆದು ಹಾಕಿ ನಗುತ್ತಾ ನಿಂತಿದ್ದಳು. ಅದನ್ನು ಕಂಡ ಅಭಿ, ಆರಾಧನಾ ಅವರೇ, ಯಾಕೆ ಈ ರೀತಿ ಸಪ್ಪಗಿದ್ದೀರಾ, ಏನಾಯ್ತು ಎಂದನು. ಏನಿಲ್ಲ ಅಭಿ ಸರ್, ನನಗೂ ಸರ್ ಥರ ಒಬ್ಬ ಅಣ್ಣ ಇದ್ದಿದ್ರೆ ಎಂದು ಚೆನ್ನಾಗಿರುತ್ತಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ನಾನು ಯಾವತ್ತೂ ಅಣ್ಣನ ಪ್ರೀತಿ ಹೇಗಿರುತ್ತೆ ಅಂತ ನೋಡಿದವಳೇ ಅಲ್ಲ. ಅಣ್ಣನ ಪ್ರೀತಿನ ಅನುಭವಿಸೋಕೆ ಯೋಗ್ಯತೆ ಇರಬೇಕು ಅನಿಸುತ್ತೆ. ನನಗೆ ಆ ಯೋಗ್ಯತೆ ಇಲ್ಲ ಅಂದಳು ಬೇಸರದ ಮೊಗ ಹೊತ್ತು. ಅವಳ ಮಾತಲ್ಲಿದ್ದ ನೋವನ್ನು ಎಲ್ಲರೂ ಗ್ರಹಿಸಿದರು. ಆದಿ ಹಾಗೂ ರಾಘುಗೆ ಅವಳ ಮಾತು ಹೆಚ್ಚಾಗಿ ಸಂಕಟವನ್ನುಂಟು ಮಾಡಿತು. ಅಭಿ ನಿಂತಲ್ಲಿಯೇ ಅವಳನ್ನು ಹತ್ತಿರಕ್ಕೆ ಕರೆದನು. ಆರಾಧನಾ, ಬಾ ಇಲ್ಲಿ ಎಂದು. ಹೇಳಿ ಅಭಿ ಸರ್ ಎಂದಳು ಅವನ ಎದುರಿಗೆ ಬಂದು. ಕಣ್ಣೊರೆಸಿ, ನೋಡು, ನಿನಗೆ ಅಣ್ಣ ಇಲ್ಲ ಅಂತ ಬೇಸರ ಮಾಡ್ಕೊಬೇಡ. ಇನ್ಮೇಲೆ ನಾನೇ ನಿನ್ನ ಅಣ್ಣ, ಸರಿನಾ? ಇನ್ಮೇಲೆ ನೀನು ನನ್ನ ಪುಟ್ಟ ತಂಗಿ, ಆಯ್ತಾ? ಕಣ್ಣೊರೆಸಿಕೊ ಪುಟ್ಟ ಎಂದವನು ತಾನೇ ಅವಳ ಕಣ್ಣೊರೆಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ಪುಟ್ಟ ಮುತ್ತಿಟ್ಟನು. ಥ್ಯಾಂಕ್ ಯು ಅಭಿ ಸರ್, ನನಗೆ ತಂಗಿಯನ್ನು ಪಟ್ಟ ಕಟ್ಟಿದ್ದಕ್ಕೆ ಎಂದಳು. ಹೋಗು, ಮಾತಾಡಬೇಡ ನನ್ನ ಜೊತೆ ಎಂದನು ಮೂತಿ ಉಬ್ಬಿಸಿ. ಎಲ್ಲರೂ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಇಷ್ಟೊತ್ತು ಚೆನ್ನಾಗಿಯೇ ಇದ್ನಲ್ಲ, ಇವಾಗ ಏನಾಯ್ತು ಇವನಿಗೆ ಎಂಬಂತೆ. ಅಭಿ ಸರ್, ಏನಾಯ್ತು? ನಾನೇನಾದರೂ ತಪ್ಪಾಗಿ ಮಾತಾಡಿದ್ನಾ? ಹೌದು ಎಂದನು ಕತ್ತನ್ನು ಅಲ್ಲಾಡಿಸಿ. ಅಯ್ಯೋ ಸರ್, ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಸರ್, ಪ್ಲೀಸ್ ಹೇಳಿ. ನಾನು ನಿನಗೆ ತಂಗಿ ಸ್ಥಾನ ಕೊಟ್ಟಿದ್ದೀನಿ ಅಂದ ಮೇಲೆ ನೀನು ನನ್ನ ಏನಂತ ಕರೀಬೇಕು? ಅಣ್ಣ ಅಂತ ಕರೀಬೇಕು ಸರ್ ಎಂದವಳೆ. ಅಯ್ಯೋ ಅಣ್ಣ, ಇಷ್ಟಕ್ಕೆ ಮೂತಿನ ಹೇಗೆ ಮಾಡ್ಕೊಂಡಿದ್ಯಾ? ಸಾರಿ ಕಣೋ ಅಣ್ಣ, ಇನ್ಮೇಲೆ ನೀನು ಸರ್ ಅಂತ ಕರೆಯಲ್ಲ, ಅಣ್ಣ ಅಂತಾನೆ ಕರೀತೀನಿ, ಸರಿನಾ ಎಂದಳು ಕಿವಿ ಹಿಡಿದು.
ಸಾಕು ನೀನು ಕಿವಿ ಹಿಡ್ಕೊಂಡಿದ್ದು ಬಿಡು. ಇನ್ನೊಂದು ಸಲ ಸರ್ ಅಂತ ಕರಿ, ಆಗಿದೆ ನಿನಗೆ. ಇನ್ನೊಂದು ಸಲ ಅಣ್ಣ ಅಂತ ಕರೆಯೋ ಪುಟ್ಟ ಎಂದನು. ಅಣ್ಣ ಎಂದು ಕರೆದಳು ಆರ್ಧತೆಯಿಂದ. ತುಂಬು ಪ್ರೀತಿಯಿಂದ ಅವಳ ತಲೆಯನ್ನು ಸವರಿದನು. ಅಲ್ಲಿದ್ದವರೆಲ್ಲರಿಗೂ ಈ ಅಣ್ಣ ತಂಗಿಯರ ಪ್ರೀತಿ ಕಂಡು ಕಣ್ತುಂಬಿ ಬಂತು. ಇಷ್ಟು ದಿನ ಈ ರಾಘು ಅಂಜು ಆಡ್ತಿದ್ದ ಆಟನೇ ನೋಡೋಕ್ಕಾಗ್ತಿರಲಿಲ್ಲ. ಈಗ ಇದು ಬೇರೆನಾ, ಹೊಸ ತಂಗಿ ಕ್ಯಾರೆಕ್ಟರ್ ಎಂದು ಮೂಗು ಮುರಿದರು ಸುಲೋಚನ. ಅಷ್ಟರಲ್ಲಿ ಮೇಲಿಂದ ಇಳಿದು ಬರುತ್ತಿದ್ದ ನೇತ್ರ ಸರಿಯಾಗಿ ಸೀರೆ ಉಡಲು ಬರದೆ, ನೆರೆಗೆ ಹಿಡಿಯಲಾಗದೆ ಸೀರೆಯನ್ನು ಹಾಗೆ ಸುತ್ತಿಕೊಂಡು ನಿಧಾನವಾಗಿ ಬರುತ್ತಿದ್ದಳು. ಸರಿಯಾಗಿ ನಡೆಯಲು ಆಗದೆ ಅಲ್ಲಿದ್ದವರೆಲ್ಲರೂ ಅವಳ ಅವಸ್ಥೆಯನ್ನು ಕಂಡು ಕಷ್ಟಪಟ್ಟು ನಗುವನ್ನು ತಡೆ ಹಿಡಿದು ನಿಂತಿದ್ದರು. ಸುಲೋಚನ ನೇತ್ರ ಬಳಿ ಬಂದು, ನೇತ್ರ ಏನಿದು? ಮಮ್ಮಿ, ಈ ಸೀರೆ ನೋಡು ಎಷ್ಟು ಉದ್ದ ಇದೆ, ನನಗೆ ಉಡೋಕೆ ಕಷ್ಟ ಆಗ್ತಿದೆ. ನಾನು ಬೇರೆ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಶಾರ್ಟ್ಸ್ ಡ್ರೆಸ್ ಇಲ್ಲ ಗೌನ್ ಹಾಕೋ ಬರ್ತೀನಿ. ಸಾರಿ ಗೈಸ್, 5 ಮಿನಿಟ್ಸ್ ವೆಯ್ಟ್ ಮಾಡಿ ಎಂದಳು. ಅವಳ ರೀತಿಗೆ ಎಲ್ಲರೂ ಇಷ್ಟೊತ್ತು ತಡೆ ಹಿಡಿದ ನಗುವನ್ನು ತಡೆಯಲಾರದೆ ನಕ್ಕು ಬಿಟ್ಟರು. ಸುಲೋಚನ ಅವಳ ರೀತಿಗೆ ತಲೆ ಚಚ್ಚಿಕೊಂಡರೆ, ಸರಿಯಾಗಿದೆ ಜೋಡಿ ಎಂದು ನಗುತ್ತಿದ್ದಳು ಆರಾಧನಾ. ರಾಘು, ನಿನ್ನ ಹುಡುಗಿ ಅವಸ್ಥೆ ನೋಡು ಎಂದನು ಅಭಿ ನಗುತ್ತಾ. ಮಗನೇ, ನನ್ನ ಕಷ್ಟ ನನಗೆ, ನಿನಗೆ ಕಾಮಿಡಿನಾ? ಯಾರೋ ಅದು ನನ್ನ ಹುಡುಗಿ. ಮಗನೇ, ಕೊಬ್ಬ ನಿನಗೆ ಹೆಂಗಿದೆ ಮೈಗೆ ಎಂದನು ಅವನ ಹೊಟ್ಟೆಗೆ ಗುದ್ದಿ. ಸರಿ ಬಿಡು, ಅದ್ಯಾಕೋ ಹಾಗಾಡ್ತೀಯ? ಎಷ್ಟೇ ಆದರೂ ಮುಂದೆ ನಿನಗೆ ಫ್ಯೂಚರ್ ವೈಫ್ ಅವಳೇ ಅಲ್ವಾ ಎಂದನು ಕಣ್ಣು ಹೊಡೆದು. ಬೇಡ ನೋಡು ಅಭಿ, ನೀನು ಹೀಗೆ ಆಡ್ತಿದ್ರೆ ಮೊದಲು ಆ ನೇತ್ರನೇ ನಿಂಗೆ ಕೊಟ್ಟು ಮದುವೆ ಮಾಡಿಸ್ಬಿಡ್ತೀನಿ, ಹುಷಾರು. ಲೋ ರಾಘು, ಹಾಗೆಲ್ಲ ಮಾಡಬೇಡ್ವೋ, ಆಮೇಲೆ ನಿನ್ನ ತಂಗಿ ಕಾಳಿಕಾಂಬೆ ಆಗಿಬಿಡ್ತಾಳೆ ಅಷ್ಟೇ. ಪ್ಲೀಸ್ ಸುಮ್ಮನೆ ಇರೋ. ಗುಡ್, ಹಂಗೆ ಬಾ ಮಗನೇ ದಾರಿಗೆ. ನೇತ್ರ, ಸುಮ್ಮನೆ ಒಳಗೆ ಬಾ ನನ್ನ ಜೊತೆ. ಅವಳನ್ನು ಒಳ ತಂದು ನಿಲ್ಲಿಸಿ, ಏನು ನೇತ್ರ, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ? ಯಾರಾದರೂ ಎಂಗೇಜ್ಮೆಂಟ್ಗೆ ಶಾರ್ಟ್ ಡ್ರೆಸ್ ಹಾಕೊಂಡು ಬರ್ತಾರೆ ಮಗಳೇ? ಹೋಗ್ ಮಮ್ಮಿ, ಈ ದರಿದ್ರ ಸೀರೆನ ಯಾರು ಉಳ್ಕೊತಾರೆ? ಒಳಗಾರತಿ ಗೌರಮ್ಮನ ಹಾಗೆ ಕಾಣ್ತೀನಿ ಅಷ್ಟೆ. ಆಮೇಲೆ ನನ್ನ ಫ್ರೆಂಡ್ ಎಲ್ಲ ನನ್ನ ಹಾಡ್ಕೊತಾರೆ. ನೋಡು ಮಗಳೇ, ಸ್ವಲ್ಪ ಹೊತ್ತು ಅಷ್ಟೆ, ರಿಂಗ್ ಹಾಕಿದ ಮೇಲೆ ಚೇಂಜ್ ಮಾಡಿಕೊಳ್ಳುವಂತೆ. ಈಗ ಸುಮ್ಮನೆ ಇರು, ನಾನು ಹುಡಿಸ್ತೀನಿ. ಛೇ, ಎಂಥ ಕರ್ಮ ಬತ್ತಪ್ಪ. ನೋಡು, ಹೋಗಿ ಹೋಗಿ ಮನೆಯಲ್ಲಿ ಎಂಗೇಜ್ಮೆಂಟ್ ಮಾಡ್ತಿದ್ದಾರೆ. ನಾನೇನು, ನನ್ನ ಲೆವೆಲ್ ಏನು? ಇಂಥ ದರಿದ್ರ ಜನಗಳ ಮಧ್ಯೆ ಸಂಸಾರ ಮಾಡಿಕೊಂಡಿರಬೇಕು. ಎಂಗೇಜ್ಮೆಂಟ್ನ ಯಾವುದೋ ಪ್ಯಾಲೇಸ್ನಲ್ಲಿ ಮಾಡ್ತಾರೆ ಅಂತ ಅಂದುಕೊಂಡರೆ ಬುಲ್ಶೀಟ್. ಈ ಬೃಂದಾವನದಲ್ಲಿ ಮಾಡ್ತಿದ್ದಾರೆ ಎಂದಳು ಅಸಹನೆಯಿಂದ. ಎಂಗೇಜ್ಮೆಂಟ್ ಅಲ್ವ ಮಗಳೇ, ಬಿಡು, ನಡೆಯುತ್ತೆ. ಮದುವೆನ ಪ್ಯಾಲೇಸ್ನಲ್ಲೇ ಮಾಡೋಣ, ಸುಮ್ಮನೆ ರೆಡಿಯಾಗಿ ಬಾ. ಅದೆಲ್ಲ ಆಗಲ್ಲ ಮಮ್ಮಿ, ಮದುವೆ ನನಗೆ ಪ್ಯಾಲೇಸ್ನಲ್ಲೇ ಆಗಬೇಕು, ಅದು ಗ್ರ್ಯಾಂಡಾಗಿ, ಓಕೆನಾ? ಈಗ ಅದೆಲ್ಲ ಬಿಡು, ಸುಮ್ಮನೆ ರೆಡಿಯಾಗಿ ಬಾ. ಅಂಜು, ನಿನ್ನ ಜೊತೆ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡೋದಿದೆ, ಮೇಲ್ಗಡೆ ಬಾ ಎಂದು ಮೆಸೇಜ್ ಹಾಕಿದನು ಅಭಿ. ಏನು ವಿಷಯ? ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ಮಾತಾಡೋದು ಏನಿರಬಹುದು? ಯೋಚಿಸುತ್ತಾ ನಿಂತಳು. ಅಂಜು ಅಂಜು ಎಂದಳು ಯೋಚಿಸುತ್ತಾ ನಿಂತವಳ ತಲೆ ಮೇಲೊಂದು ಪುಟ್ಟ ಹೇಟ್ ಹಾಕಿ. ಅಮ್ಮ ಲೇ ಹಾರು, ಯಾಕೀಗ ಹೊಡೆದೆ? ನನ್ನ ತಲೆ ಎಷ್ಟು ನೋಯ್ತಿದೆ ಗೊತ್ತಾ ಎಂದಳು ಅಳುಮುಖ ಮಾಡಿ. ಹಲೋ ಮೇಡಮ್, ಇಂಥ ಆಟಗಳನ್ನು ಎಷ್ಟು ನೋಡಿಲ್ಲ ನಾವು, ಸುಮ್ಮನೆ ಬಂದರೆ ಸರಿಗ ಎಂದಳು. ಅಯ್ಯೋ ಪಾಪಿ, ನನ್ನ ಮೆಸೇಜ್ ನೋಡಿನೂ ಹಾಗೆ ಹೋಗ್ತಿದ್ಯಾ? ಸಿಗು ಆಮೇಲೆ ಇದೆ ನನ್ನ ಕಣ್ಣಿಂದ. ಎಲ್ಲಿ ತಪ್ಪಿಸಿಕೊಂಡು ಓಡಾಡ್ತೀಯಾ? ಸ್ವಗತ ನುಡಿದನು ಮನಸ್ಸಲ್ಲೇ. ಸರಿ, ಈಗ ಹುಡುಗ ಹುಡುಗಿ ಬನ್ನಿ ಉಂಗುರ ಬದಲಾಯಿಸಿಕೊಳ್ಳೋಕೆ ಎಂದರು ಪುರೋಹಿತರು. ಶಾಸ್ತ್ರೋಕ್ತವಾಗಿ ಪೂಜೆ ಮುಗಿಸಿ ಅಂಜು ಅಭಿ ಖುಷಿಯಿಂದ ಬಂದರೆ ಎಲ್ಲರೂ ರಾಘುನ ಹುಡುಕುತ್ತಿದ್ದರು. ಎಲ್ಲಿಯೂ ಅವನ ಸುಳಿವು ಕಾಣಲೇ ಇಲ್ಲ. ಜಾನಕಿ, ರಾಘು ಎಲ್ಲಿ ಕಾಣ್ತಾನೆ ಇಲ್ಲ ರೀ? ನನಗೂ ಗೊತ್ತಿಲ್ಲ ರೀ, ಇಷ್ಟೊತ್ತು ಇಲ್ಲೇ ಇದ್ದ ಎಂದರು ಆತಂಕ ಹೊತ್ತು. ಅಪ್ಪ ಅಮ್ಮ, ನೀವಿಲ್ಲೇ ಇರಿ, ಅವನು ರೂಮಿನಲ್ಲಿ ಇರಬೇಕು, ನಾನು ಕರೆದುಕೊಂಡು ಬರ್ತೀನಿ ಎಂದನು ಅಭಿ. ಬೇಡ ಕಂದ, ನೀನು ಇಲ್ಲೇ ಇರು, ನಾನು ಹೋಗಿ ನೋಡ್ತೀನಿ. ಅಪ್ಪ ಅಮ್ಮ, ನಿಮಗೆ ಮೇಲೆ ಹತ್ತೋಕೆ ಇಳಿಯೋಕೆ ಕಷ್ಟ ಆಗುತ್ತೆ. ಸರ್, ಎಲ್ಲಿದ್ದಾರೆ ಅನ್ನೋದನ್ನು ನೋಡಿಲ್ಲ, ಅವರನ್ನು ಕರೆದುಕೊಂಡು ಬರ್ತೀನಿ. ನಿಮ್ಮ ಅಭ್ಯಂತರ ಇಲ್ಲದಿದ್ದರೆ ಅದಕ್ಕೇನಂತೆ, ಹೋಗು ಮಗಳೇ. ಆರು ಹಿಂದೆಯೇ ಆದಿ ಸಹ ಅವಳನ್ನು ಹಿಂಬಾಲಿಸಿ ಹೋದನು. ಆರು, ನಿನಗೆ ಯಾಕೆ ಬೇಕು ಇದೆಲ್ಲ? ಎಂಗೇಜ್ಮೆಂಟ್ಗೆ ಬಂದಿದ್ದೀವಿ, ಅದನ್ನು ಮುಗಿಸಿಕೊಂಡು ಹೋಗೋಣ ಬಾ. ಅದು ಬಿಟ್ಟು ಆ ಪಾಪಿನ ಹುಡುಕೋದು ನಮಗೆ ಯಾಕೆ? ಆದಿ, ಹಾಗೆಲ್ಲ ಮಾತಾಡಬೇಡ ಬಾ. ಆಗದಿರೋ ಮದುವೆಗೆ ಇವರೆಲ್ಲರ ಆಡಂಬರದ ಖರ್ಚು ಮಾಡ್ತಿದ್ದಾರೆ, ನಾವ್ಯಾಕೆ ಅವರ ಖುಷಿನ ಹಾಳು ಮಾಡಬೇಕು? ಅಟ್ಲೀಸ್ಟ್ ಅವರ ಖುಷಿಗೋಸ್ಕರ ಆದರೂ ಇವತ್ತು ಎಂಗೇಜ್ಮೆಂಟ್ ನಡೆಯಲಿ, ಪಾಪ ಅಲ್ವಾ ಅವರೆಲ್ಲ ಎಂದಳು ಕಣ್ಮಿಟುಕಿಸಿ. ಯಪ್ಪ ಆರು, ಸರಿ ನಡಿ, ಅವನನ್ನು ಹುಡುಕೋಣ, ಅವನ ರೂಮಿಗೆ ಹೋಗೋಣ ಮೊದಲು. ಅವನನ್ನು ಹುಡುಕುತ್ತಾ ಹೋಗುವಾಗ ಅವನ ಸದ್ದಾಯಿತು ಪಕ್ಕದ ರೂಮಿನಿಂದ. ನಿಧಾನವಾಗಿ ಹೆಜ್ಜೆ ಹಿಡುತ್ತಾ ಅವನ ಮಾತನ್ನ
ಆಲಿಸತೊಡಗಿದರು. ಯಾಕನಿ ನನ್ನ ಬಿಟ್ಟು ಹೋದೆ? ಯಾಕೋ ಇವತ್ತು ತುಂಬ ಬೇಜಾರಾಗ್ತಿದೆ ಕಣೋ. ಐ ಹೇಟ್ ಯು ಹನಿ. ಕೊನೆಗೂ ನನಗೆ ಮೋಸ ಮಾಡಿಬಿಟ್ಟೆ ಕಣೋ. ನನ್ನಿಂದ ದೂರಾಗಿ ನಾನು ನಿನ್ನ ಕ್ಷಮಿಸಲ್ಲ ಹನಿ. ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದು ನನಗಿಷ್ಟ ಇಲ್ಲವೇ? ಪ್ಲೀಸ್ ಪ್ಲೀಸ್, ಎಲ್ಲ ಇದ್ರೂ ಕಣ್ಮುಂದೆ ಬಾರೆ. ಈ ಅಪ್ಪು ಮನಸ್ಸಲ್ಲಿ ನೀನೊಬ್ಬಳಿಗೆ ಮಾತ್ರ ಜಾಗ ಇರೋದು ಕಣ ಎಂದನು. ಆದರೆ ಅವನಿಗೆ ತಿಳಿದಿರಲಿಲ್ಲ, ಅವನ ಮನದಲ್ಲಿ ಆಳವಾಗಿ ಬೇರೂರಲು ಒಂದು ಹೃದಯ ತನಗೆ ಗೊತ್ತಿಲ್ಲದೆ ಕಾತರತೆಯಿಂದ ಕಾಯುತ್ತಿದೆ ಎಂದು. ಅವನಾಡಿದ ಯಾವ ಮಾತುಗಳು ಸರಿಯಾಗಿ ಅವರಿಬ್ಬರಿಗೆ ಕೇಳಿಸಲಿಲ್ಲ. ಕಾರಣ, ಕೆಲವೊಮ್ಮೆ ಧ್ವನಿ ಏರಿಸಿ ಮಾತನಾಡುತ್ತಿದ್ದರೆ, ಕೆಲವೊಮ್ಮೆ ಮೆಲುಧ್ವನಿಯಲ್ಲಿ ತನಗೆ ಮಾತ್ರ ಕೇಳುವಂತೆ ಮಾತನಾಡುತ್ತಿದ್ದನು. ಕೋಪಕ್ಕೋ ನೋವಿಗೋ ಅಥವಾ ತನ್ನ ಅಸಹಾಯಕತೆಗೋ ತಿಳಿಯದು. ಎದುರಿಗಿರುವ ಕನ್ನಡಿಯನ್ನು ಚೂರು ಮಾಡಿದನು ತನ್ನದೇ ಕೈಯಿಂದ. ಅವನು ಹೊಡೆದ ಶಬ್ದ ಹೊರಗಿರುವ ಆದಿ ಹಾರುಗೆ ಕೇಳಿಸಿತು. ರೂಮನ್ನು ಚೆಲ್ಲಾಪಿಲ್ಲಿ ಮಾಡಿ ಮನಬಂದಂತೆ ವರ್ತಿಸುತ್ತಿದ್ದನು. ಏನಾಯಿತೋ ಏನೋ ಎಂದು ಆದಿ ಬಾಗಿಲನ್ನು ದೂಡಿ ಹೊಳಬಂದನು. ಜೊತೆಗೆ ಆರಾಧನ ಸಹ. ಒಳಗೆ ಬಂದವರೇ ಅವನ ಸ್ಥಿತಿಯನ್ನು ನೋಡಿ ದಂಗಾದರು. ಅವರು ಬಂದಿರುವುದು ಇವನಿಗೆ ತಿಳಿದಿರಲಿಲ್ಲ. ತಲೆ ಹಿಡಿದು ಕೂತಿದ್ದನು. ರಕ್ತ ಸುರಿಯುತ್ತಿದ್ದರೂ ಅದರ ಬಗ್ಗೆ ಅವನ ಗಮನವಿರಲಿಲ್ಲ. ಆದಿಗೆ ಒಂದು ಕ್ಷಣ ಅವನ ಪರಿಸ್ಥಿತಿಯನ್ನು ನೋಡಿ ಕರುಳು ಚುರುಕೆಂದಿತು. ಆದರೆ ಇಂತಹ ನೋವು ಅವನಿಗೆ ಕಮ್ಮಿಯೇ ಎಂದುಕೊಂಡ ಆದಿತ್ಯ ವ್ಯಂಗ್ಯವಾಗಿ ನಗುತ್ತಾ ಆರಾಧನ ಕಡೆ ನೋಡಿದರೆ ಅವಳು ರಾಘುನ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡಳು. ಇವಳ್ಯಾಕಪ್ಪ ಅಳ್ತಿದ್ದಾಳೆ? ಆರು, ಏನಾಯ್ತೆ ಎಂದನು ಮೆಲ್ಲನೆ ಧ್ವನಿಯಲ್ಲಿ, ಅವಳಿಗೆ ಮಾತ್ರ ಕೇಳುವಂತೆ. ಏನಿಲ್ಲ ಆದಿ, ಬಾ ಹೋಗಿ ಅವನನ್ನು ಮಾತನಾಡಿಸಿ ಬರೋಣ. ಸರ್, ರಾಘು ಸರ್ ಎಂದಳು ಅವನ ಭುಜ ಹಳ್ಳಾಡಿಸಿ. ತಲೆ ಎತ್ತಿ ನೋಡಿ ಗಾಬರಿಯಾದರೂ ಅದನ್ನು ತೋರ್ಪಡಿಸಿಕೊಳ್ಳದೆ, ಹೋಯ್, ನೀವೇಕೆ ಇಲ್ಲಿ ಬಂದ್ರಿ? ಹೇಗೆ ಬಂದ್ರಿ? ಮೊದಲು ಇಲ್ಲಿಂದ ಹೊರಡಿ, ಗೆಟ್ ಲಾಸ್ಟ್ ಎಂದು ಚೀರಿದನು. ಸರ್ ಪ್ಲೀಸ್ ಮೆತ್ತಗೆ ಮಾತಾಡಿ, ಅಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ. ನೀವು ನೋಡಿದರೆ ಇಲ್ಲಿ ಹೇಗೆ? ಪ್ಲೀಸ್ ಸರ್, ಬನ್ನಿ ಕೆಳಗೆ. ಇಲ್ಲ ಅಂದರೆ ನಿಮ್ಮ ಅಮ್ಮನೇ ಮೇಲೆ ಬರ್ತಾರೆ ಅಷ್ಟೆ, ನಿಮ್ಮನ್ನು ಹುಡುಕಿಕೊಂಡು. ಬೇಡ ಬೇಡ, ಅಮ್ಮ ಇಲ್ಲಿಗೆ ಬರೋದು. 5 ನಿಮಿಷ ಬಿಟ್ಟು ನಾನೇ ಬರ್ತೀನಿ, ನೀವು ಹೊರಡಿ. ಯಾಕೆ ಈ ಥರ ಮಾಡ್ಕೊಂಡಿದ್ದೀರಾ? ಏನಾಯಿತು ನಿಮಗೆ ಸರ್? ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಸರ್? ಅಲ್ಲಿದೆ ಎಂದು ಕೈ ತೋರಿಸಿದ. ಡ್ರಾಯರನ್ನು ತೋರಿಸಿ. ಆದಿ ಪ್ಲೀಸ್ ಹೋಗಿ ತಗೊಂಡು ಬಾ ಎಂದು ಸನ್ನೆ ಮಾಡಿದಳು. ಅವಳ ಮೇಲೆ ಕೋಪ ಬಂದರು. ಅವಳು ಗಚ್ಚಿ ಫಸ್ಟ್ ಏಡ್ಸ್ ಬಾಕ್ಸ್ ತಂದು ಅವಳ ಕೈಗೆ ಕುಕ್ಕಿ ಅಲ್ಲಿಂದ ಹೋದನು. ಸರ್, ಕೈ ಕೊಡಿ, ಇದನ್ನೆಲ್ಲ ಮೊದಲು ಕ್ಲೀನ್ ಮಾಡ್ತೀನಿ. ಇಲ್ಲ ಅಂದರೆ ಸೆಪ್ಟಿಕ್ ಆಗುತ್ತೆ ಎಂದವಳೆ ತಾನೇ ಅವನ ಕೈ ತೆಗೆದು ಹಾಕಿದಳು. ಅವಳ ಒಂದು ಹನಿ ಕಣ್ಣೀರು ಅವನ ಕೈ ಮೇಲೆ ಬಿದ್ದಿತು. ಅವಳ ಅಳು ಕಂಡವನಿಗೆ ಏನನಿಸಿತೋ. ಕಂದ, ಏನಾಯ್ತೆ? ಯಾಕೆ ಅಳ್ತಿದ್ದೀಯಾ ಎಂದನು ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು. ಏನಿಲ್ಲ ಸರ್, ಬನ್ನಿ ಕೆಳಗೆ ಹೋಗೋಣ. ಎಲ್ಲರೂ ಕಾಯ್ತಿದ್ದಾರೆ. ನೀವು ರಿಂಗ್ ಬದಲಾಯಿಸಿಕೊಂಡರೆ ನಿಮ್ಮ ಎಂಗೇಜ್ಮೆಂಟ್ ಮುಗಿದ ಹಾಗೆ. ಸರ್, 1 ನಿಮಿಷ ಇರಿ, ರೂಮ್ನೆಲ್ಲ ಕ್ಲೀನ್ ಮಾಡಿ ಬರ್ತೀನಿ ಎಂದು ಆದಿತ್ಯನನ್ನು ಕರೆತಂದು ಇಬ್ಬರು ಸೇರಿ ಅದನ್ನೆಲ್ಲ ಕ್ಲೀನ್ ಮಾಡಿದರು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.